ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಚಂದ್ರ ಯೂಟ್ಯೂಬ್ ವ್ಲಾಗ್ಸ್. ಹೇಗಿದ್ದೀರಲ್ಲ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ಈ ವ್ಲಾಗು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಇವತ್ತಿಂದೇ ವ್ಲಾಗ್ ಇದು. ಸ್ಯಾಟರ್ಡೆ ರೊಟೀನ್ ಯಾವ ಥರ ಇರುತ್ತೆ ಅನ್ನೋದನ್ನ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಹೌದು, ಇಲ್ಲಿ ನಾನು ಮಾರ್ನಿಂಗ್ ಒಂದು 8 o'clock ಹಂಗೆ ಎದ್ದೆ. ಇವತ್ತು ತುಂಬಾ ಚಳಿ, ನಾರ್ಮಲಾಗಿ ಡೈಲಿ ಚಳಿ ಇರುತ್ತೆ, ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದೇಳ್ತಿರೋದು. ಸ್ಯಾಟರ್ಡೆ ಆಗಿರೋದ್ರಿಂದ ನನಗೆ ಪೂಜೆ ಕೆಲಸ ಎಲ್ಲ ಇರೋದ್ರಿಂದ ಫಸ್ಟ್ ಇಲ್ಲಿ ಮನೆ ಕೆಲಸ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದು ಮನೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಸ್ವಲ್ಪ ಫಸ್ಟು ಪಾತ್ರೆಗಳೆಲ್ಲ ಇತ್ತು, ಅದನ್ನು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಟು ಕಸ ಗುಡ್ಸೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನೆನ್ನೆನೂ ರಜಾ ಇತ್ತು, ಇವತ್ತು 4th ಸ್ಯಾಟರ್ಡೆ ಆಗಿರೋದ್ರಿಂದ ಇವತ್ತು ರಜಾ, ನಾಳೆನೂ ರಜಾ ಇರುತ್ತೆ. ನನ್ನ ಹಸ್ಬೆಂಡ್ಗೆ ತಿಂಡಿನ ಬೇಗ ಮಾಡಿಕೊಡ್ಬೇಕು ಅನ್ನೋ ಟೆನ್ಷನ್ ಇಲ್ಲ, ಹಾಗಾಗಿ ಅವರೂ ತೋಟದ ಹತ್ರ ಕೆಲಸ ಇದೆ ಅಂತ ಹೇಳಿ ಬೆಳಿಗ್ಗೆನೇ ಹೋಗಿದ್ದರು. ಅವ್ರು ಬರೋ ಅಷ್ಟರಲ್ಲಿ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ತಿಂಡಿಗೆ ರೆಡಿ ಮಾಡಿಟ್ರೆ, ಅವ್ರು ಬಂದರೆ ಅಕಸ್ಮಾತು ತಿಂಡಿ ಮಾಡಿಕೊಟ್ಟು ಆಮೇಲೆ ಸ್ನಾನ ಮಾಡೋಣ ಅಂತ ಸುಮ್ಮನೆ ಆದೆ. ಹಾಗೆ ಮನೆಯೆಲ್ಲ ಒರೆಸಿ ಮುಗಿಸಿ ಈಚೆ ಬಂದು ಬಾಗಿಲೆಲ್ಲ ತೊಳೆದು ಒಂದು ಪುಟಾಣಿ ರಂಗೋಲೆ ಕೂಡ ಹಾಕಿದ್ದೀನಿ. ಹೌದು, ಇಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ನಮ್ಮ ಮನೇನ ಇವತ್ತು ನಾನು. ಆ್ಯಂಡ್ ಹಾಗೆ ಇಲ್ಲಿ ತಿಂಡಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತೇಳಿ ಒಂದು ಪ್ಯಾನ್ ಇಟ್ಟು ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಕಡಲೆಕಾಯಿ ಬೀಜ ಮತ್ತು ಕಡಲೆಬೇಳೆ ಹಾಗೆ ಸ್ವಲ್ಪ ಉದ್ದಿನ ಕಾಳು, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊತಿದ್ದೀನಿ. ಹಾಗೆ ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅಂತ ಹೇಳಿ ಅಷ್ಟೇ. ಈರುಳ್ಳಿನ ಫ್ರೈ ಮಾಡೋಕ್ಕೆ ಉಪ್ಪು ಆ್ಯಡ್ ಮಾಡಿ ನಾನಿಲ್ಲಿ 1-2 ನಿಮಿಷ ನೀಟಾಗಿ ಬೇಯಿಸ್ಕೊತಿದ್ದೀನಿ. ಆ್ಯಂಡ್ ಅದಾದಮೇಲೆ ನಾನು ವೆಜಿಟೇಬಲ್ಸ್ನ ಆ್ಯಡ್ ಮಾಡಿದ್ದೀನಿ. ಹಾಗೆ ವೆಜಿಟೇಬಲ್ಸು ಫ್ರೈ ಆದಮೇಲೆ ಅವಲಕ್ಕಿ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಮಿಕ್ಸ್ ಕೊಟ್ಟಾಗ ಅದು ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ. ಹಾಗೆ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡಿದ್ದೀನಿ ನಾನು. ಅದನ್ನೆಲ್ಲ ಆ್ಯಡ್ ಮಾಡಿ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ನಮಗೆ ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿ ಹೋಗುತ್ತೆ. ಆ್ಯಂಡ್ ಹಾಗೆ ಹೇಳ್ದಂಗೆ ತಿಂಡಿನ ಅವ್ರಿಗೆಲ್ಲ ಕೊಟ್ಟು ನಾನು ಪೂಜೆ ಮಾಡೋಣ ಅಂತ ಹೇಳಿ ಸ್ನಾನ ಮಾಡ್ಕೊಂಡು ಬಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ಯಾಟರ್ಡೆ ಆಗಿರೋದ್ರಿಂದ ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಮನೆನ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋಗಳನ್ನೆಲ್ಲ ನೀಟಾಗಿ ಒರೆಸಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ. ಇಲ್ಲಿ ದೀಪ ಹಚ್ತಾಯಿದ್ದೀನಿ ಮೊದಲಿಗೆ. ಆ್ಯಂಡ್ ಯಾವುದೇ ದೇವ್ರನ್ನಾದರೂ ನಾವು ನಂಬ್ತೀವಿ, ಆ ದೇವ್ರಿಗೆ ನಮ್ಮ ಕೈಲಾಗಿದ್ದ ಸೇವೆ ಮಾಡ್ತಿದ್ದೀವಿ ಅಂತ ಅಂದರೆ ಅದ್ರ ಹಿಂದೆ 1000 ರೀಸನ್ಸ್ ಇರುತ್ತೆ. 1000 ರೀಸನ್ಸ್ ಇರುತ್ತೆ ಅಂತ ಹೇಳೋಕ್ಕಿಂತ ಮುಂಚೆ ಪರ್ಟಿಕ್ಯುಲರಾಗಿ ನಮಗೆ ಆದಂಥ ರೀಸನ್ಸ್ ಇರುತ್ತೆ. ಯಾವತ್ತೂ ದೇವ್ರ ಪೂಜೆನ ಅವ್ರು ಮಾಡ್ತಿದ್ದಾರೆ ಅಂತ ನೋಡಿ ಮಾಡೋಕ್ಕಾಗಲ್ಲ ನಾವು. ಇಲ್ಲ ಅವ್ರು ಆ ದೇವ್ರನ್ನ ನಂಬಿದ್ದಾರೆ, ನಾವು ನಂಬಬೇಕು ಅಂತ ಹೇಳಿ ನಂಬೋದಲ್ಲ. ಇದು ನಮ್ಮನೆ ದೇವರಾಗಿರೋದ್ರಿಂದ ಪ್ರತಿ ಗುರುವಾರ ಬಂತು ಅಂದರೆ ಗುರುವಾರನೂ ಮಾಡ್ತೀನಿ ನಾನು. ಅದರಲ್ಲೇನಿದೆ, ನನಗೆ ನಂಬಿಕೆ ಆ ದೇವರಲ್ಲಿ, ನನಗೆ ದೇವರು ಒಳ್ಳೇದು ಮಾಡಿದ್ದಾರೆ, ಸೊ ಹಾಗಾಗಿ ನಾನು ಮಾಡ್ತೀನಿ ಅದ್ರ ಹೆಸರಲ್ಲಿ. ಹಾಗೆ ಶನಿವಾರ ಕೂಡ ನನ್ನ ಲೈಫಲ್ಲಿ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ನಾವು ವೆಂಕಟೇಶ್ವರ ಸ್ವಾಮಿ ದೇವ್ರನ್ನ ಪೂಜೆ ಮಾಡೋದು ನಮ್ಮ ಮನೆಯಲ್ಲಿ. ಆ ದೇವರೇ ನಮಗೆ ಮನೆ ದೇವರಾಗಿರೋದ್ರಿಂದ ನಾನು ಮುಂಚೆ ಎಲ್ಲ ಪೂಜೆ ಮಾಡ್ತಿದ್ದೆ ಈ ದೇವ್ರಿಗೆ, ಇಲ್ಲ ಅಂತಲ್ಲ. ಬಟ್ ತಿಂಡಿ ತಿಂದು ಲೇಟಾಗಿ ಯಾವಾಗ ಟೈಮ್ ಸಿಗುತ್ತೆ, ಯಾವಾಗ ಕೆಲಸ ಮುಗಿಯುತ್ತಲ್ಲ ಆವಾಗ ಮಾಡ್ತಿದ್ದೆ. ಬಟ್ ಒನ್ ಟೈಮು ದೇವರೇ ನಮಗೆ ಹೇಳಿಕೊಟ್ರು ಅನಿಸುತ್ತೆ. ಒಂದು ಸಲ ನನ್ನ ಮಗಳಿಗೆ ತುಂಬಾ ಹುಷಾರಿರಲಿಲ್ಲ. ನಾವು ಮಧ್ಯರಾತ್ರಿ ಅಂದ್ಕೊತೀನಿ, ಆವಾಗ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಿದ್ವಿ ಪಾಪುನ. ಸೊ ಆವಾಗ ದಾರಿಲಿ ದೇವ್ರ ಹತ್ರ ಕೇಳ್ಕೊತಿದ್ವಿ, ದೇವರೇ ನನ್ನ ಮಗಳಿಗೆ ಏನೂ ಆಗಿಲ್ಲ ಅಂದರೆ ಸಾಕಪ್ಪ, ಯಾಕೆ ಇಷ್ಟೊಂದು ಕಷ್ಟ ನಮಗೆ ಕೊಡ್ತಿದ್ಯಾ ನೀನು ಇರೋದೇ ನಿಜ ಆದರೆ ನನ್ನ ಮಗಳನ್ನ ನಾವು ಸೇಫಾಗಿ ಮನೆಗೆ ಕರ್ಕೊಂಡು ಬರೋ ಥರ ಮಾಡು ಅಂತೆಲ್ಲ ಮನಸ್ಸಿಗೆ ಆಲೋಚನೆ ಆ ಥರ ಎಲ್ಲ ಬಂದ್ಬಿಟ್ಟಿತ್ತು. ನನ್ನ ಮಗಳಿಗೂ ಕೂಡ ಅದೇ ರೀತಿ ಆಗೋಗಿತ್ತು. ಸೊ ಹಾಗಾಗಿ ಅವತ್ತು ಆ ದೇವ್ರನ್ನ ನಂಬಿ ನಾನು ನನ್ನ ಕೈಲಾಗಿದ್ದ ಸೇವೆ ನಾನು ನಿನಗೆ ಮಾಡ್ತೀನಿ, ನಾನು ಇರೋಷ್ಟು ದಿನ ತೃಪ್ತಿಯಿಂದ ನಿನಗೆ ಪೂಜೆ ಮಾಡ್ತೀನಿ, ನನ್ನ ಮಗಳಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಕೋ ದೇವ್ರೆ ಅಂತ ನಾನು ಕೇಳಿಕೊಂಡೆ ನನ್ನ ಮನಸ್ಸಲ್ಲಿ. ಹಾಗಾಗಿ ಅದನ್ನು ದೇವರು ನನಗೆ ಕೊಟ್ಟಿರಬೇಕಾದ್ರೆ ನಾನು ದೇವರಿಗೆ ಪೂಜೆ ಮಾಡೋದ್ರಿಂದ ಏನೂ ಇಲ್ಲ ಅಲ್ವಾ. ದೇವರಿಗೆ ನಾವು ಪೂಜೆ ಮಾಡಿದ್ರೆ ದೇವರು ನಮಗೆ ಒಳ್ಳೆಯದೇ ಮಾಡ್ತಾರೆ. ಹಾಗಾಗಿ ಪ್ರತಿ ಸ್ಯಾಟರ್ಡೆ ಇದೇ ಥರ ಇರುತ್ತೆ ನನ್ನ ರೊಟೀನು. ಎದ್ದೇಳು, ಕೆಲಸ ಮಾಡು, ದೇವ್ರ ಪೂಜೆ ಮಾಡು, ತಿಂಡಿ ತಿನ್ನು, ಅದೇ ಥರ ಇರುತ್ತೆ. ಏನೋ ಒಂಥರ ಖುಷಿ, ನೆಮ್ಮದಿ, ನಮ್ಮನೆ ದೇವರಿಗೆ ಪೂಜೆ ಮಾಡ್ತಿದ್ದೀನಿ ಅನ್ನೋ ಹ್ಯಾಪಿನೆಸ್ ಅದು ತುಂಬ ಚೆನ್ನಾಗಿರುತ್ತೆ. ಆ ದಿನ ಎಲ್ಲ ತುಂಬಾ ಅಂತಂದರೆ ಚೆನ್ನಾಗಿರ್ತೀನಿ, ನಾನು ಖುಷಿಯಾಗಿರ್ತೀನಿ. ಇದೇನು ಹೇಳೋದು. ಆ್ಯಂಡ್
ಇಲ್ಲಿ ನಾನು ಪೂಜೆ ಎಲ್ಲ ಮುಗಿಸಿ ದೇವರಿಗೆ ಧೂಪನ ಹಾಕ್ತಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಫೈನಲ್ ಔಟ್ಪುಟ್ಟು ದೇವ್ರಿಗೆ ಪೂಜೆ ಮಾಡಿದ್ಮೇಲೆ ಈ ಥರ ಬಂದಿದೆ. ಆ್ಯಂಡ್ ತುಂಬಾ ಕೋಲ್ಡ್ ಆಗಿದೆ, ವಾಯ್ಸ್ ಆಚೆ ಈಚೆ ಆಗ್ಬೋದು, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಪೂಜೆ ಎಲ್ಲ ಮುಗಿಸಿ ಇಲ್ಲಿ ನಾನು ಒಂದು ಕ್ಲಿಪ್ಪಿಂಗ್ ಕೂಡ ನಂದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದೆಲ್ಲ ಆದಮೇಲಿಂದ ತಿಂಡಿ ತಿನ್ನೋಣ ಅಂತ ಹೇಳಿಬಿಟ್ಟು ಉಪ್ಪಿಟ್ಟು ಸ್ವಲ್ಪ ತಣ್ಣಗಾಗಿತ್ತು, ಬಿಸಿ ಮಾಡಿಕೊಂಡು ಟಿ ವಿ ನೋಡ್ತಾ ಅವಲಕ್ಕಿ ಉಪ್ಪಿಟ್ಟನ್ನ ನಾನು ತಿಂತಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ನಾನು ತಿಂಡಿ ತಿನ್ನೋ ಅಷ್ಟರಲ್ಲಿ 1 ಗಂಟೆ ಆಗಿತ್ತು ಟೈಮು. ಆ್ಯಂಡ್ ಈ ಪುಟಾಣಿ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆವಾಗಲೇ ಹೇಳ್ದಂಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.